ಇದೇ ಪ್ರಶಾಂತ್ ಕಿಶೋರ್ ಒಂದು ವಾರದ ಹಿಂದೆ ಹೇಳಿದರು, ಬಿಹಾರದಲ್ಲಿ ಒಂದು ರಾಜಕೀಯದ ಕ್ಷಿಪ್ರ ಕ್ರಾಂತಿ ಆಗಲಿಕ್ಕಿದೆ, ನಿತೀಶ್ ಕುಮಾರ್ ಮತ್ತೆ ಬಿಜೆಪಿಗೆ ಹೋಗ್ತಾರೆ, ಅವರು ಇಂಡಿಯಾ ಕೂಟದಿಂದ ಹೊರಗೆ ಬರ್ತಾರೆ. ಬಿಟ್ಟಿ ಭಾಗ್ಯಗಳ ಮೂಲಕ ನಾವು ಗೆದ್ದು ಬಂದಿದ್ದೇವೆ ಅನ್ನುವ ಭ್ರಮೆಯಲ್ಲಿದ್ದಂಥ ಕರ್ನಾಟಕದ ಕಾಂಗ್ರೆಸ್ಸಿನ ಮತ್ತು ದೇಶದ ಒಟ್ಟು ಕಾಂಗ್ರೆಸ್ಸಿನ ಮುಖವಾಡವನ್ನ, ಮತಿಭ್ರಷ್ಟತೆಯನ್ನ, ಅಹಂಕಾರವನ್ನ ಸಂಪೂರ್ಣವಾಗಿ ಕಳಚಿ ನಿಲ್ಲಿಸಿತು. ಮಣಿಪುರದಲ್ಲಿ ಇಂಥ ಹಿಂಸಾಚಾರ ನಡೆಯುತ್ತಾ ಇದ್ರೂ ಕೂಡ ಮೋದಿ ಅವರು ಹೋಗ್ಲಿಲ್ಲ ಅಂತೇಳಿ ಇವರು ವಿಶ್ವಾದ್ಯಂತ ಭಾರತದ ಮಾನ ತೆಗೆಯುವ ಕೆಲಸವನ್ನ ರಾಹುಲ್ ಅಂಡ್ ಟೀಮ್ ಮಾಡಿತ್ತು. ಆದರೂ ಮಣಿಪುರದ ಜನತೆ ಪ್ರಧಾನಿಯವರ ಪರವಾಗಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ನಡೀತಾ ಇರುವಂತ ನಿಜವಾದ ಹಕ್ಕಿಕತೆ ಏನು ಅಂತ ಅವ್ರಿಗೆ ಗೊತ್ತು. ಈ ಕಾಂಗ್ರೆಸ್ಸಿಗರು ಅವರ ಮಾತಿನಿಂದ, ಅವರ ನಾಲಿಗೆಯಿಂದ, ಅವರ ಅಡ್ನಾಡಿ ವರ್ತನೆಯಿಂದ ಅವರೇ ಕೆಲವು ಮಟ್ಟಿಗೆ ಎಲೆಕ್ಷನ್ನಿನಲ್ಲಿ ಅದು ಸ್ಪರ್ಧೆಗೆ ಹೋಗುವ ಮೊದಲೇ ಸೋಲ್ತಾರೆ. ಇವರು ದೇಶದ ವಿರೋಧಿಯಾಗಿ ಮಾತಾಡಿದೆವು, ದೇಶದ ವಿರೋಧಿಯಾಗಿ ವರ್ತಿಸಿದೆವು, ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡಿದೆವು, ಆ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ, ಇನ್ನು ಕೆಲವು ಕಾಲ ನಾವು ಬದುಕಿದ್ರು ಕೂಡ ಅಖಂಡ ಭಾರತದ ಪರವಾಗಿ ನಾವು ಬದುಕಿ ಸಾಯೋಣ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ಅತ್ಯಂತ ಬಹಳ ದೊಡ್ಡ ವಿದ್ಯಮಾನ ಏನು ಅಂತಂದರೆ, DK ಸುರೇಶ್ ಅವರು ಹೇಳಿದ ದಕ್ಷಿಣ ರಾಜ್ಯಗಳಿಗೆ ಅನುದಾನವನ್ನು ಇದೇ ರೀತಿಯಲ್ಲಿ ನೀವು ನಿರ್ಲಕ್ಷ್ಯ ಮಾಡ್ತಾ ಬಂದರೆ ನಾವು ಮುಂದಿನ ದಿನಗಳಲ್ಲಿ ದಕ್ಷಿಣ ರಾಜ್ಯದ ಒಕ್ಕೂಟವನ್ನು ಇಟ್ಕೊಂಡು ಪ್ರತ್ಯೇಕ ರಾಷ್ಟ್ರದ ಪ್ರಸ್ತಾಪನೆಯನ್ನು ಮಾಡಬೇಕಾಗತ್ತೆ ಅನ್ನುವ ಮಾತು ರಾಜ್ಯಸಭೆಯಲ್ಲೂ ಲೋಕಸಭೆಯಲ್ಲೂ ಕೋಲಾಹಲವನ್ನು ಸೃಷ್ಟಿಸಿತು. ಮತ್ತು ಸ್ವತಃ ಸಭಾಪತಿಯವರೇ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪಕ್ಷಾತೀತವಾಗಿ ಅದನ್ನು ತೆಗೆದುಕೋಬೇಕು ಅಂತ ಆರ್ಡರ್ ಮಾಡಿದರು. ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಪ್ರತಿಯೊಬ್ಬರು ಇದರ ಬಗ್ಗೆ ತುಂಡವಾಗಿ ಇದು ರಾಷ್ಟ್ರದ್ರೋಹ, ದೇಶದ್ರೋಹ, ರಾಷ್ಟ್ರವಂದ ಅಖಂಡತೆಗೆ ಬಗೆದಂಥ ಒಂದು ದ್ರೋಹ ಅನ್ನುವ ರೀತಿಯಲ್ಲಿ ಅದನ್ನು ಮಾತಾಡಿದರು. ಸ್ವತಃ ಖರ್ಗೆಯವರು ಎದ್ದು ನಿಂತು ಒಮ್ಮೆ ಅವರು ಹಾಗೆ ಹೇಳಿದ್ದಾರೆ ಅಂತ ಆದರೆ ಅದನ್ನು ನಾನು TVಯನ್ನೆಲ್ಲ ನೋಡ್ತಾ ಇದ್ದೆ, ಅವರು ಆ ರೀತಿಯಲ್ಲಿ ಹೇಳಲಿಲ್ಲ ಅಂತ ಹೇಳಿದ್ದಾರೆ. ಒಮ್ಮೆ ಅವರು ಆ ರೀತಿ ಹೇಳಿದ್ದೇ ಹೌದಾದರೆ ಅದು ನಮ್ಮ ಪಕ್ಷದವರೇ ಆಗಲಿ ಯಾರೇ ಆದರೂ ಕೂಡ ನಾವು ಭಾರತ ಒಡೆಯಲಿಕ್ಕೆ ಬಿಡುವವರಲ್ಲವೇ ಅಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಖಂಡ ಭಾರತದ ಪರ ನಾವು ಅಂತ ಹೇಳಿದರು. ರಾಜ್ಯದಲ್ಲಿ ಒಂದೆರಡು ಕಾಂಗ್ರೆಸ್ ನಾಯಕರು ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ, ರಾಜ್ಯಗಳಿಗೆ ಆಗ್ತಾ ಇರುವ ಅನ್ಯಾಯವನ್ನು ತಡೆಯಲಾರದೇನೆ ನಾನು ಹೇಳಿದ್ದೇನೆ, ಏನೇ ಅಂದರೂ ಕೂಡ ಇದು ರಾಷ್ಟ್ರದ್ರೋಹಕ್ಕೆ ಸಮಾನ, ಅವರನ್ನು ಸಂಸತ್ತಿನಿಂದ ಸಸ್ಪೆಂಡ್ ಮಾಡಬೇಕು ಅನ್ನುವವರೆಗೆ ಈ ಗಲಾಟೆ ಮುಂದುವರೆದಿದೆ. ಅದರ ಮಧ್ಯೆ BJPಯಲ್ಲಿ 40% ಲಂಚ ಅಂತ ಹೇಳಿ ನಾವು ಅದನ್ನೇ ಇಟ್ಟುಕೊಂಡು ಚುನಾವಣೆಯನ್ನು ಗೆದ್ದು ಬಂದೆವು. ಆದರೆ ನಮ್ಮಲ್ಲಿ ಅದಕ್ಕಿಂತ ಹೆಚ್ಚಿನ ಮಟ್ಟದ ಒಂದು ಭ್ರಷ್ಟಾಚಾರ, ಲಂಚ ನಡೀತಾ ಇದೆ. ಇದನ್ನು ನಾವು ಸುಧಾರಿಸ್ಕೊಳ್ಳಲೇಬೇಕು, ಇಲ್ಲದೇ ಇದ್ದರೆ ನಮಗೆ 24ರ ಲೋಕಸಭಾ ಚುನಾವಣೆಯಲ್ಲಿ ತೊಂದರೆ ಆಗತ್ತೆ ಅಂಥೇಳಿ ಹಾಸನದಲ್ಲಿ B ಶಿವರಾಮನ್ ಹೇಳಿದ್ದ ಮಾತನ್ನು ರಾಜಣ್ಣನವರು ಏಕವಚನದಲ್ಲಿ ಅದನ್ನು ಜಾಡಿಸಿದರು. ಆ ಜಾಡಿಸಿದ ಪೆಟ್ಟಿಗೆ ಮತ್ತೆ B ಶಿವರಾಮ್ ಅವರು ಪತ್ರಿಕಾಗೋಷ್ಠಿಯಲ್ಲೇ ಪತ್ರಿಕರರ ಎದುರೇ ಈಗಾಗಲೇ DK ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರು, ಅವರು ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇವೆ, ನಿಮ್ಮನ್ನು ಪಕ್ಷದಿಂದ ಹೊರಗಡೆ ಹಾಕ್ತೇವೆ, ಶಿಸ್ತು ಕ್ರಮ ತೆಗೆದುಕೊಳ್ತೇವೆ, ಮಾಧ್ಯಮದ ಎದುರೆಲ್ಲ ಹೋಗಿ ಏನೇನು ಮಾತಾಡ್ತಾ ಇದ್ದೀರಿ ಅಂತ ವಾರ್ನ್ ಮಾಡಿದರೂ ಕೂಡ B ಶಿವರಾಮ್ ಅವರು ಇಡೀ ಕಾಂಗ್ರೆಸ್ಸಿನ ಒಳಗಿನ ಅಂತರಂಗವನ್ನು ಜಾಲಾಡಿದ್ದಾರೆ. ಈ ಎಲ್ಲ ವಿದ್ಯಮಾನಗಳನ್ನು ನೋಡ್ತಾ ಇದರ ಆಚೆಯ 24ರ ಚುನಾವಣೆಯ ಒಟ್ಟು ಫಲಿತಾಂಶ ಮತ್ತು ಅದರ ಇಡೀಯದಾದಂಥ ಒಂದು ಸಮೀಕ್ಷೆಯ ಆಧಾರದಲ್ಲಿ ಮತ್ತು ದೇಶದ ಒಟ್ಟು ವಾತಾವರಣದ ದೃಷ್ಟಿಯಲ್ಲಿ ಕಾಂಗ್ರೆಸ್ಸು ಧೃತಿಗೆಟ್ಟಿದೆ, ಇಲೆಕ್ಷನ್ನನ್ನು ಕೈ ಚೆಲ್ತಾ ಇದೆಯೇನೋ ಅನ್ನುವ ರೀತಿಯಲ್ಲಿ ಖರ್ಗೆಯವರು ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಒಂದು ರೀತಿಯ ಹತಾಶರಾದ ಹಾಗೆ,
ಧೃತಿಗೆಟ್ಟ ಹಾಗೆ, ಏನೋ ಒಂದು ರೀತಿಯಲ್ಲಿ ಅವರು ಗೊಂದಲಕ್ಕೀಡಾದ ರೀತಿಯಲ್ಲಿ ಕೆಲವು ಮಾತುಗಳನ್ನು ಆಡಿದರು. ಅದರಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದರೆ, ಅವರು ಹೇಳ್ತಾ ಇದ್ದರು, ನೀವು ಈವರೆಗೆ 300-350 ಸೀಟ್ಗಳನ್ನು ಗೆದ್ದಿದ್ದೀರಿ, ಈಗಂತೂ 400 ಸೀಟನ್ನು ಗೆದ್ದಿದ್ದೀರಿ. ಇಂಥ ಬಹುಮತ ಇದ್ದಾಗಲೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಯಾಕೆ ತೊಂದರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾಗಲೇ ಇಡೀ ಎಂ ಪಿಗಳ ಇಡೀ ಸಮೂಹ ಪಕ್ಷಾತೀತವಾಗಿ ನಗಲಿಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಸ್ವತಃ ಪ್ರಧಾನಿಯವರು ಕೂಡ ಮೊದಲ ಬಾರಿಗೆ ಅನ್ನುವ ರೀತಿಯಲ್ಲಿ ಮನ ತುಂಬಿ ನಕ್ಕಿದರು. ಅದರ ದೃಶ್ಯವನ್ನು ಒಂದು ಚೂರು ನೋಡ್ಬಿಡಿ. आपका इतना बहुमत है, अब तो पहले 330 334 की, अब ने तो 400 पार हो रहा है. अरे 400 अरे तुम सुन के आओ सर, मेरा दावा है ये लोग ठहर के चुन के आने दो सब. नहीं, ये लोग ठहर के चुन के आने दो, पहले इनको पहले भेजो तब मालूम होता. ये सब मोदी के कृपा से आए हैं, तालियां बजाओ. हाँ, ये मोदी के कृपा से आए तो तालियां बजा रहे. ठीक है, हम देखो एमएलए लड़े, एमपी लड़े, आज आखिरी वक्त इस राज्यसभा में यहाँ के लोग तो पूरा मोदी जी के आशीर्वाद से ही आए हैं, और आशीर्वाद से आने के बाद उनका काम है तब प्लीज. ऐसा नोट मान्य खड़गे जी ने आज वाकई में सत्य कहा, और सत्य के अलावा कुछ नहीं कहा, उसको प्रूव कर दिया. I think never a leader of opposition has been so applauded. It's a record. ಆಮೇಲೆ ಅವರು ಅದನ್ನು ನೋಡಿದ್ರಲ್ಲ, ಆಮೇಲೆ ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು, ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಕೊನೆಗೆ ನೀವು ಮೋದಿಯವರ ಕೃಪಾಕಟಾಕ್ಷದಲ್ಲೇ ಆರಿಸಿ ಬರ್ತೀರಿ ಹೊರತು ನಿಮ್ಮ ಸ್ವಂತ ಬಲ, ಸ್ವಂತ ಒಂದು ಶಕ್ತಿ ನಿಮಗಿಲ್ಲ. ನಾವು ಎಷ್ಟೇ ಸೀಟ್ ಆರಿಸಿ ಬರಲಿ, ಕಾಂಗ್ರೆಸ್ಸಿನವರು ನಮ್ಮ ಸ್ವಂತ ಬಲದಿಂದ ಆರಿಸಿ ಬರ್ತೇವೆ ಅಂತ ಹೇಳಿದರು. ಆದರೆ ಇದರ ಅರ್ಥ ಏನು? ಈಗ ರಾಜಕೀಯ ವಿಶ್ಲೇಷಣೆ ಆಗ್ತಾ ಇರುವ ರೀತಿ ಏನು ಅಂತಂದರೆ, ಸ್ವತಃ ಖರ್ಗೆಯವರು AICCಯ ಅಧ್ಯಕ್ಷರು ಪ್ರಾಯಶಃ ಹಾಗಾದರೆ 24ರ ಚುನಾವಣೆ ಒಟ್ಟು ಅದರ ಅಲೆ ಮತ್ತು ಜನರ ಇಡೀ ಸ್ಪಂದನ ನೋಡ್ತಾ ಎಲ್ಲೋ ಒಂದು ಕಡೆ ಧೃತಿಗೆಟ್ಟಿದ್ದಾರೆ. ಇದು 400ರ ಆಚೆ ಸೀಟನ್ನು ಗೆದ್ದೇ ತೀರುತ್ತೆ ಈ BJP ಅನ್ನುವಂಥ ಒಂದು ವಿಶ್ವಾಸ ಪ್ರತಿಪಕ್ಷದ ನಾಯಕರಿಗೆ ಮೂಡಿದೆಯೇನೋ ಅನ್ನುವ ರೀತಿಯಲ್ಲಿ ಈ ಚರ್ಚೆ ಆಗ್ತಾಯಿತ್ತು. ಅದಕ್ಕೆ ಪೂರಕ ಅನ್ನುವ ಹಾಗೆ ಶಶಿ ತರೂರ್ ಅವರು ಈಚೆಗೆ ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ. ರಾಮನ ಪ್ರತಿಷ್ಠಾಪನೆಯನ್ನು ಒಬ್ಬ ಪ್ರಧಾನಿ ಮಾಡಿದ್ದು ಈ ದೇಶದ ಇತಿಹಾಸದಲ್ಲಿ ಮೊದಲು. ಹಾಗೆಯೇ ಈ ರಾಮ ಮಂದಿರ ಮತ್ತು ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ಇಡೀ ದೇಶದ ಭಾವನಾತ್ಮಕವಾದಂಥ ಒಂದು ಅಲೆಯನ್ನು ಗಮನಿಸಿದರೆ 24ರ ಚುನಾವಣೆಯಲ್ಲಿ BJP ಬೃಹತ್ ಪಕ್ಷವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಶಶಿ ತರೂರ್ ಬಹಳ ಬುದ್ಧಿವಂತರು, ಕಾದಂಬರಿಕಾರರು, ಭಾಳ ಕಲ್ಚರ್ಡ್ ಆಗಿ ವರ್ತಿಸುವವರು ಮತ್ತು ಈ ದೇಶದ ಇತಿಹಾಸದ ಬಗ್ಗೆ ಅದ್ಭುತವಾಗಿ ದೇಶ ವಿದೇಶದಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡುವಂಥ ಮಹಾನ್ ಪಂಡಿತ ಅಂತಲೇ ಭಾವಿಸಿದೆ ಜಗತ್ತು. ಅಂಥವರು ಹೇಳ್ತಾರೆ ಪ್ರಧಾನ ಪಕ್ಷವಾಗಿ BJP ಆರಿಸಿ ಬರುತ್ತೆ, ಆದರೆ ಅಧಿಕಾರದಿಂದ BJPಯನ್ನು ಹೊರಗಡೆ ಇಡಬಹುದು. ಹೇಗೆ ಅಂತಂದರೆ ಇಂಡಿ ಕೂಟ ಗಟ್ಟಿಯಾಗಿ ಇರಬೇಕು. ಇಂಡಿ ಕೂಟ ಎಷ್ಟು ಭದ್ರವಾಗಿರುತ್ತೋ ಆ ಭದ್ರತೆಯ ಮೇಲೆ BJPಯನ್ನು ಅಧಿಕಾರದಿಂದ ನಾವು ವಂಚಿಸುವ ಹಾಗೆ ಮಾಡಬಹುದು. ಇವರು ಯಾವ ಗಳಿಗೆಯಲ್ಲಿ ಈ ಶಶಿ ತರೂರ್ ಈ ಮಾತನ್ನು ಹೇಳಿದರೋ ಅದರ ಮರುದಿನವೇ ಬಿಹಾರದಲ್ಲಿ ನಿತೀಶ್ ಕುಮಾರ್ ಕ್ಷಿಪ್ರ ಕ್ರಾಂತಿಗೆ ಕಾರಣರಾದರು. ಅಲ್ಲಿ ಇಂಡಿ ಕೂಟದಿಂದ ಹೊರಗೆ ಬಂದರು. ಅವರು BJPಗೆ ಮರಳಿ ಬರುವ ಮೂಲಕ
ಹೊಸ ಸರ್ಕಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆ ನಂತರ ಇಂಡಿ ಕೂಟದ ಬಲ ಬಿಡಿ ಅದರ ಛಿದ್ರತೆ ಯಾವ ಮಟ್ಟದಲ್ಲಿ ಅಂತಂದರೆ, ಅಖಿಲೇಶ್ ಆಲ್ರೆಡಿ ತಮ್ಮ MP ಸೀಟಿನ ಸಂಖ್ಯೆಯನ್ನು ಘೋಷಿಸಿ ಆಗಿದೆ. ಆಮೇಲೆ ಆಮ್ ಆದ್ಮಿಯ ಕೇಜ್ರಿವಾಲ್ ಹೊರಗೆ ಬಂದಾಗಿದೆ. ದೀದಿ ಪಶ್ಚಿಮ ಬಂಗಾಳದಲ್ಲಿ ಇಂಡಿ ಕೂಟದಲ್ಲಿ ನಾವು ಇಲ್ಲ ಅಂತ ಹೇಳಾಗಿದೆ. ಹೀಗೆ ಇಂಡಿಯಾ ಕೂಟ ಸಂಪೂರ್ಣವಾಗಿ ಜರ್ಜರಿತಗೊಂಡಿದೆ. ಇಂಥ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಒಂದು ಅದ್ಭುತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಈಗ ದೇಶದ ರಾಜಕಾರಣದಲ್ಲಿ ಬೆಂಕಿಯ ಹಾಗೆ, ಬಿರುಗಾಳಿಯ ಹಾಗೆ ಚಲಿಸ್ತಾ ಇದೆ. ಮತ್ತು ಸ್ವತಃ ಪ್ರಾಯಶಃ ಇವತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಖರ್ಗೆಯವರು ನಾಲಿಗೆ ತಪ್ಪಿಯೋ ಅಥವಾ ಒಂದು ರೀತಿಯ ಚಿತ್ತ ವ್ಯತ್ಯಾಸದಲ್ಲೋ ಅವರು ಮಾತಾಡಿದ್ದನ್ನು ಗಮನಿಸಿದರೆ ಅವರಿಗೂ ಕೂಡ ಪ್ರಶಾಂತ್ ಕಿಶೋರ್ ಅವರ ಈ ಮಾತು ಅತ್ಯಂತ ಆಘಾತವನ್ನು ತಂದಿದೆ, ಧೃತಿಗೆಡುವ ಹಾಗೆ ಮಾಡಿದೆ. ಅವರು ಹೇಳ್ತಾರೆ, ಪ್ರಶಾಂತ್ ಕಿಶೋರ್ ಯಾರು ಅಂತ ನಿಮಗೆ ಗೊತ್ತು, ಅದರ ಪರಿಚಯವನ್ನು ಮಾಡ್ತೇನೆ. ಭಾರತೀಯ ರಾಜಕಾರಣದಲ್ಲಿ ಇವರಂಥ ರಣತಂತ್ರ ರೂಪಿಸುವವರು ಇನ್ನೊಬ್ಬರಿಲ್ಲ. ಅದರಲ್ಲೂ ಭಾರತದ ಒಟ್ಟು ರಾಜಕಾರಣದಲ್ಲಿ 75 ವರ್ಷದಲ್ಲಿ ಬಿಹಾರ ರಾಜಕೀಯದ ಅಖಾಡ ಅದು. ಅಲ್ಲಿ ಇರುವ ಲಲ್ಲು ಪ್ರಸಾದ್ ಯಾದವ್ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಜಕೀಯ ನೈಪುಣ್ಯತೆಯ ಬಗ್ಗೆ ಮಾತಾಡ್ತಾರೆ ಅಲ್ಲಿ. ಅದೇ ನೆಲದಿಂದ ಬಂದಂಥ ಪ್ರಶಾಂತ್ ಕಿಶೋರ್ 2011ರಲ್ಲಿ ಮೋದಿ ಮತ್ತೆ ಗುಜರಾತಿನ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣರಾದವರು. 2014ರಲ್ಲಿ ಮೋದಿ ಈ ದೇಶದ ಪ್ರಧಾನಿ ಆಗುವುದರ ಹಿಂದೆ ಅದ್ಭುತವಾದಂಥ ರಣತಂತ್ರವನ್ನು ರೂಪಿಸಿದವರು. ಅವರು ಈಗ ಏನು ಹೇಳ್ತಾ ಇದ್ದಾರೆ ಅನ್ನೋದು ಈ ದೇಶ ಕಿವಿಯನ್ನು ನಿಮಿರಿಸಿ ಕೇಳ್ತದೆ. ಇದೇ ಪ್ರಶಾಂತ್ ಕಿಶೋರ್ BJPಗೆ ಕೆಲಸ ಮಾಡಿದವರು ಅಂತ ಹೇಳಿದೆ ನಾನು. JDUಗೆ ಅಧಿಕಾರವನ್ನು ಕೊಡಿಸಿದವರು, ಕಾಂಗ್ರೆಸ್ಸಿಗೆ ರಾಜಕೀಯ ತಂತ್ರಗಾರರ ಕೆಲಸ ಮಾಡಿದವರು, ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ಅದ್ಭುತವಾದಂಥ ಕೆಲಸ ಮಾಡಿಕೊಟ್ಟಿದ್ದಾರೆ, YSR ಜಗನ್ ಪಕ್ಷಕ್ಕೆ ಕೆಲಸ ಮಾಡಿದವರು. ಇವರು ಎಲ್ಲ ಕಡೆಯೂ ಅಧಿಕಾರಕ್ಕೆ ಬರಲಿಕ್ಕೆ ಈ ಎಲ್ಲ ಪಕ್ಷಗಳಿಗೆ ರಣತಂತ್ರವನ್ನು ರೂಪಿಸಿದವರು. ಇದೇ ಪ್ರಶಾಂತ್ ಕಿಶೋರ್ ಒಂದು ವಾರದ ಹಿಂದೆ ಹೇಳಿದರು, ಬಿಹಾರದಲ್ಲಿ ಒಂದು ರಾಜಕೀಯದ ಕ್ಷಿಪ್ರ ಕ್ರಾಂತಿ ಆಗಲಿಕ್ಕಿದೆ, ನಿತೀಶ್ ಕುಮಾರ್ ಮತ್ತೆ BJPಗೆ ಹೋಗ್ತಾರೆ, ಅವರು ಇಂಡಿಯಾ ಕೂಟದಿಂದ ಹೊರಗೆ ಬರ್ತಾರೆ ಅಂತ. ಅವರು ಹೇಳಿದ 4ರಿಂದ 5 ದಿನದ ಒಳಗಡೆ ಈ ಎಲ್ಲ ಬೆಳವಣಿಗೆಗಳು ನಡೆದೋದು. ಅಂಥ ಪ್ರಶಾಂತ್ ಕಿಶೋರ್ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದು, ಅವ್ರು ಹೇಳ್ತಾರೆ, ಈ 75 ವರ್ಷಗಳಲ್ಲಿ ಒಬ್ಬ ವ್ಯಕ್ತಿಯ ಸುತ್ತ ಅಥವಾ ಪ್ರಧಾನಿಯನ್ನ ಸುತ್ತ ಅಧಿಕಾರದ ಕೇಂದ್ರೀಕೃತವಾದಂಥ ಈ ವ್ಯವಸ್ಥೆಯನ್ನು ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರ ಸುತ್ತ ಅಧಿಕಾರದ ಈ ಒಂದು ಕೇಂದ್ರೀಕೃತ ಆದಂಥದ್ದನ್ನು, ಧ್ರುವೀಕರಣ ಆದದ್ದನ್ನು ಕಂಡಿದ್ದೇವೆ ಅಂತ ಹೇಳ್ತಾರೆ. ಆದರೂ ಅದು ಮೋದಿಯವರಿಗೆ ಹೋಲಿಸಿ ನೋಡಿದಾಗ ಅದು ಇಂದಿರಾ ಗಾಂಧಿಯವರನ್ನೂ ಮೀರಿಸುವ ರೀತಿಯಲ್ಲಿ ಅಧಿಕಾರದ ಧ್ರುವೀಕರಣ ಆಗ್ತಾ ಇದೆ. ಏಕ ವ್ಯಕ್ತಿಯ ಒಂದು ಅಧಿಕಾರದ ಧ್ರುವೀಕರಣ ಇದೊಂದು ಐತಿಹಾಸಿಕವಾದ ಬೆಳವಣಿಗೆ ಅಂತ ಅವರು ಹೇಳಿದರು. ಅದರ ಜೊತೆಗೆ 2024 ಲೋಕಸಭಾ ಚುನಾವಣೆಯಲ್ಲಿ ಒಮ್ಮೆ BJP ಗೆದ್ದು ಬಂತು ಅಂತಾದರೆ ಇನ್ನು 30 ವರ್ಷಗಳ ಕಾಲ BJPಯ ಸುತ್ತವೇ ಕೇಂದ್ರದ ಅಧಿಕಾರ ಇರುತ್ತೆ. ಒಮ್ಮೆ BJPಯೇ ನೇರವಾಗಿ ಅಧಿಕಾರ ಮಾಡುತ್ತೆ, ಇಲ್ಲದೇ ಇದ್ದರೆ ಮಿತ್ರ ಪಕ್ಷವನ್ನು ಸೇರಿಕೊಂಡು ಅಧಿಕಾರವನ್ನು ಮಾಡ್ತದೆ. 5ರಿಂದ 6 ಬಾರಿ ಇನ್ನು ನಿರಂತರವಾಗಿ BJP ಗೆದ್ದು ಬರುತ್ತೆ. ಆ ಗೆಲುವನ್ನು ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಶಾಂತ್ ಕಿಶೋರ್ ಹೇಳಿದ ಮಾತು ಅದು ಇವತ್ತು ಕಾಂಗ್ರೆಸ್ಸನ್ನು, ಮಿತ್ರಪಕ್ಷಗಳನ್ನು ಸಂಪೂರ್ಣವಾಗಿ ಜರ್ಜರಿತ ಮಾಡಿದೆ, ಹತಾಶೆಗೊಳಿಸಿದೆ, ಮತಿತಪ್ಪು ಹಾಗೆ ಮಾಡಿದೆ, ನೆಲೆ ತಪ್ಪು ಹಾಗೆ ಮಾಡಿದೆ. ಅದೇ ಕಾರಣಕ್ಕಾಗಿಯೇ ಖರ್ಗೆಯವರು ಮೊದಲ ಬಾರಿಗೆ ಏನು ಮೋದಿಯವರನ್ನು ಮೊನ್ನೆ ಸಂಸತ್ತಿಗೆ ಬರುವಾಗ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಹೊಗಳಿದ್ದನ್ನು ನೀವು ಗಮನಿಸಿದ್ದೀರಿ. ಇವತ್ತವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿ
ಒಂದು ರೀತಿಯಲ್ಲಿ BJP 400 ಸೀಟನ್ನು ಗೆಲ್ತದೆ ಅನ್ನೋದಕ್ಕೆ ಸಂಪೂರ್ಣವಾದಂಥ ಒಂದು ಸರ್ವೆ ರಿಪೋರ್ಟನ್ನೇ ಕೊಟ್ಟ ಹಾಗೆ ಅವರು ಅಲ್ಲಿ ವರ್ತಿಸಿದರು. ಈ ವರ್ತನೆಯ ಹಿಂದೆ ಪ್ರಾಯಶಃ ಅವರನ್ನು ಗಲಿಬಿಲಿಗೊಳಿಸಿದ ಸತ್ಯ ಏನು ಅಂತಂದರೆ ಎರಡು. ಒಂದು, ರಾಮನ ಪ್ರತಿಷ್ಠಾಪನೆಯನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಪರಿಗ್ರಹಿಸಲಿಕ್ಕೆ ಮತ್ತು ನಿರ್ವಹಿಸಲಿಕ್ಕೆ ಕಾಂಗ್ರೆಸ್ಸು ಸಂಪೂರ್ಣವಾಗಿ ವಿಫಲ ಆಯಿತು. ಆ ರಾಮಲಲ್ಲಾನ ಪ್ರತಿಷ್ಠಾಪನೆಯ ನಂತರ ನಡೀತಾ ಇರುವಂಥ ಮಿರಾಕಲ್ಗಳಿದೆಯಲ್ಲ, ಮತ್ತು ಇಡೀ ದೇಶದ ಬಹುಸಂಖ್ಯಾತರನ್ನು ಮತ್ತು ಮುಸ್ಲಿಂ ಬಂಧುಗಳನ್ನು ಸೇರಿ ರಾಮ ನಮ್ಮ ಪೂರ್ವಿಕ ಅನ್ನುವಂಥ ರೀತಿಯಲ್ಲಿ ಅವರು ಘೋಷಿಸಿ ರಾಮ ಮಂದಿರದತ್ತ ಅವರು ತಂಡೋಪತಂಡವಾಗಿ ಹೋಗ್ತಾ ಇರೋದನ್ನು ಗಮನಿಸಿದರೆ, ಮಧ್ಯಪ್ರಾಚ್ಯದ ದೊರೆಗಳು, ಮುಸ್ಲಿಂ ದೊರೆಗಳು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಬಂಗಾರವನ್ನು ಕೊಡುಗೆಯಾಗಿ ರಾಮನಲ್ಲನಿಗೆ ಕೊಡ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಗಮನಿಸಿದರೆ, ಆಮೇಲೆ ಇಡೀ ದೇಶ ಇವತ್ತು ರಾಮನ ಹೆಸರಿನಲ್ಲಿ ಒಂದಾಗಿ ಅದು ಭಾವೋನ್ಮತ್ತ ರೀತಿಯಲ್ಲಿ, ಭಾವೋತ್ಕರ್ಷದ ರೀತಿಯಲ್ಲಿ ವರ್ತಿಸ್ತಾ ಇರುವುದನ್ನು ಗಮನಿಸಿದರೆ, ಸಂಪೂರ್ಣವಾಗಿ ಮೋದಿ ಅವರ ಸುತ್ತ ಇಡೀ ದೇಶದ ಜನಮಾನಸದ ಒಂದು ಒಲವು ಅಲ್ಲಿ ಸಾಂದ್ರೀಕೃತ ಆಗಿದೆ ಅನ್ನೋದು ಪ್ರಶಾಂತ್ ಕಿಶೋರ್ ಅವರ ಮಾತಿಗೆ ಬಹಳ ಬಲವಾದಂಥ ಆಧಾರವನ್ನು ಕೊಡ್ತದೆ. ಮತ್ತು ಪಂಚರಾಜ್ಯ ಚುನಾವಣೆಯಲ್ಲಿ ಬಿಟ್ಟಿ ಭಾಗ್ಯಗಳ ಮೂಲಕ ನಾವು ಗೆದ್ದು ಬಂದಿದ್ದೇವೆ ಅನ್ನುವ ಭ್ರಮೆಯಲ್ಲಿದ್ದಂಥ ಕರ್ನಾಟಕದ ಕಾಂಗ್ರೆಸ್ಸಿನ ಮತ್ತು ದೇಶದ ಒಟ್ಟು ಕಾಂಗ್ರೆಸ್ಸಿನ ಮುಖವಾಡವನ್ನು, ಮತಿಭ್ರಷ್ಟತೆಯನ್ನು, ಅಹಂಕಾರವನ್ನು ಸಂಪೂರ್ಣವಾಗಿ ಕಳಚಿ ನಿಲ್ಲಿಸಿತು. ಒಮ್ಮೆ ಆ ಪಂಚರಾಜ್ಯ ಚುನಾವಣೆಯಲ್ಲಿ ಗ್ಯಾರಂಟಿಯೇ, ಇವರ ಬಿಟ್ಟಿ ಗ್ಯಾರಂಟಿಯೇ ವರ್ಕ್ ಆಗಿ ಕನಿಷ್ಠ 3 ರಾಜ್ಯವನ್ನಾದರೂ ಗೆದ್ದಿದ್ದರೆ ಬಹುಶಃ ಕಾಂಗ್ರೆಸ್ಸಿನ ಇವತ್ತಿನ ಹತಾಶೆಗಿಂತ ಅವರ ಆತ್ಮವಿಶ್ವಾಸ ಮುಗಿಲು ಮುಟ್ತಾ ಇತ್ತು. ಅವರು ಖಂಡಿತವಾಗಿ ಮೋದಿಯ ಎದುರು ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ಅಹಂಕಾರವನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಅವರು ಪ್ರದರ್ಶಿಸ್ತಾ ಇದ್ದರು. ಆದರೆ ಯಾವತ್ತು ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಯಿಂದ ವಿಜಯವನ್ನು ಕಸಿದುಕೊಳ್ತೋ BJP, ಅವತ್ತಿನಿಂದ ಇವರ ಹತಾಶೆಯ ಒಂದು ಪರ್ವ ಆರಂಭ ಆಗಿದೆ. ಮತ್ತು BJP ಇವರೆಲ್ಲರೂ ಎಣಿಸಿದ್ರೇನು, BJP ಬಹಳ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಎಲೆಕ್ಷನ್ಗೆ ತಯಾರಿ ಮಾಡ್ತಾ ಇಲ್ಲ. ಕರ್ನಾಟಕದ BJP ಹೀನಾಯವಾಗಿ ಸೋತಿದೆ. ದಕ್ಷಿಣದ ಹೆಬ್ಬಾಗಿಲು ಅವರಿಗೆ ಮುಚ್ಚಿದೆ. ಮತ್ತು ಬಿಟ್ಟಿ ಭಾಗ್ಯಗಳು ವರ್ಕೌಟ್ ಆಗಿದೆ. ಆದ್ದರಿಂದ ನಾವು ಈ ಸರಿ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿತೇವೆ. ಆದರೆ ಮೋದಿಯವರು ಕೇವಲ ಒಂದು ಚುನಾವಣೆಯನ್ನು ಯೋಚನೆ ಮಾಡಿಲ್ಲ. ಮೋದಿಯವರು ಸುದೀರ್ಘವಾದಂಥ, ಅವರ ಬಾಯಲ್ಲಿ ಬರ್ತದೆ ಯಾವಾಗಲೂ 2030, 2037, 2046, 47 ಹೀಗೆ ಅವರ ಮಾತು ಬರ್ತಾ ಇರುವುದೇ ಹೆಚ್ಚು ಕಮ್ಮಿ ಮುಂದಿನ 30-35 ವರ್ಷಗಳ ಒಂದು ಸುದೀರ್ಘವಾದಂಥ ಆಲೋಚನೆ ಮತ್ತು ದೃಷ್ಟಿಕೋನ, ಯೋಜನೆಯನ್ನು ಇಟ್ಟುಕೊಂಡು ಅವರು ನಿರಂತರವಾಗಿ ಮಾತಾಡ್ತಾ ಬಂದದ್ದನ್ನು ನೀವು ಗಮನಿಸಿದ್ದೀರಿ. ಅದನ್ನೇ ಪ್ರಶಾಂತ್ ಕಿಶೋರ್ ಬಾಯಲ್ಲಿ ಇವತ್ತು ಅನುರಣಿತಗೊಂಡಿದೆ. ಹಾಗಾದರೆ ಮೋದಿಯವರ ತಯಾರಿ ಹೇಗಿದೆ ಅಂತ ನೋಡಿದರೆ, ದೇಶವನ್ನು 4 ವಿಭಾಗವಾಗಿ ನೀವು ಗಮನಿಸಿದರೆ, ಮೇಲೆ, ಕೆಳಗೆ ಮತ್ತು ಮಧ್ಯಭಾಗ, ಈಶಾನ್ಯ ರಾಜ್ಯಗಳು, ಈ ಥರ ರೀತಿಯಲ್ಲಿ ನೀವು ಅದನ್ನು ವಿಭಾಗೀಕರಿಸಿ ನೋಡಿದರೆ 4 ಕಡೆಯಿಂದ ಮೋದಿಯವರು ಒಂದು ದಿಗ್ಬಂಧನವನ್ನು ಅಥವಾ ಒಂದು ಕೋಟೆಯನ್ನು ಕಟ್ಟುವ ಕೆಲಸವನ್ನು ಕಳೆದ 2 ಟರ್ಮಿನಲ್ಲೂ 10 ವರ್ಷಗಳಿಂದ ಅದನ್ನು ಮಾಡ್ಕೊಬಂದಿದ್ದಾರೆ. ಹೇಗೆ ಮಾಡಿದರು ಅಂತ ನೀವು ನೋಡಿದರೆ, ಮೊದಲಾಗಿ ನಮ್ಮಲ್ಲಿ ಬಹುತೇಕ ಸ್ವತಂತ್ರ ಭಾರತದಲ್ಲಿ 75 ವರ್ಷದಲ್ಲಿ ಈಶಾನ್ಯ ರಾಜ್ಯಗಳು ಅಂದರೆ ಅಸ್ಸಾಂ ಮತ್ತು ಸಿಕ್ಕಿಮಿನ ಆ ಬೆಲ್ಟಿಂದ 7 ಸಿಸ್ಟರ್ಸ್ ಅಂತ ಏನು 7 ರಾಜ್ಯಗಳನ್ನು ಕರಿತೇವೆ, ಅವುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿತ್ತು. ಅಲ್ಲಿನವರು ನಾವು ಭಾರತೀಯರು ಅಂತ ಗೋಗರಿತಾ ಇದ್ದರು. ಅವರನ್ನೆಲ್ಲರೂ ನೀವೇನು ಟಿಬೆಟಿಯನ್ಸಾ, ಚೈನೀಸಾ ಅಂತ ಕೇಳ್ತಾ ಇದ್ರು. ಅಲ್ಲಿ ರೋಡ್ ಇಲ್ಲ, ಪ್ರಾಥಮಿಕವಾದಂಥ ಯಾವ ಸೌಲಭ್ಯಗಳು ಇಲ್ಲ, ಅಭಿವೃದ್ಧಿ ಅನ್ನೋದು ಶೂನ್ಯ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದಿತ್ತು. ಆವಾಗ
2014ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ 2014ರಿಂದ 2019ರವರೆಗೆ ಈ ಈಶಾನ್ಯದ ಬೆಲ್ಟ್ಗೆ 40 ಬಾರಿ ಹೋಗಿದ್ದಾರೆ ಪ್ರಧಾನಿಯವರು, 40 ಬಾರಿ. ಆಮೇಲೆ ಚೈನಾ ಇವತ್ತಿಗೂ ಅರುಣಾಚಲ ಪ್ರದೇಶ ತನ್ನ ಅರ್ಧ ಭಾಗ ನನ್ನದು ಅಂತದೆ, ಅದಕ್ಕೂ ಎದುರು ನಿಲ್ಲುವ ಕೆಲಸವನ್ನು ಮೋದಿಯವರು ಮಾಡಿದರು. ಆಮೇಲೆ ಸಂಪೂರ್ಣವಾಗಿ ಮಣಿಪುರ್ ಟು ಆಸ್ಸಾಂ ವರೆಗಿನ ಈ ಬೆಲ್ಟನ್ನು ಅಭಿವೃದ್ಧಿಯ ಒಂದು ಕೇಂದ್ರ ಬಿಂದುವನ್ನಾಗಿ ಮಾಡಿದರು. ಇವತ್ತು ನೀವು ಎಲ್ಲೇ ಹೋದರೂ ಅಲ್ಲಿ ಆದಂಥ ಅಭಿವೃದ್ಧಿಯನ್ನು ನೀವು ಕಣ್ಣಿಗೆ ಕಟ್ಟು ಹಾಗೆ ನೋಡ್ಬೋದು. ಆದ್ದರಿಂದ ಅದರ ಪರಿಣಾಮ ಏನಾಯಿತು? ಸಿಕ್ಕಿಂ, ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ ಹೀಗೆ 7 ರಾಜ್ಯಗಳನ್ನೂ BJP ತನ್ನ ತೆಕ್ಕೆಗೆ ತೆಗೆದುಕೊಂಡಿತು. ಇದು ಇವತ್ತು ನಿನ್ನೆದಲ್ಲ. ಇದರ ಪರ್ವಕಾಲ 2014ರಲ್ಲೇ ಆರಂಭಿಸಿದ್ದಾರೆ ಮೋದಿ. ಇವರು ಯಾರಿಗೂ ಗೊತ್ತಾಗಿಲ್ಲ ಅದು. ಮಣಿಪುರದಲ್ಲಿ ಇಂಥ ಹಿಂಸಾಚಾರ ನಡೀತಾ ಇದ್ದರೂ ಕೂಡ ಮೋದಿ ಅವರು ಹೋಗಲಿಲ್ಲ ಅಂತೇಳಿ ಇವರು ವಿಶ್ವಾದ್ಯಂತ ಭಾರತದ ಮಾನ ತೆಗೆಯುವ ಕೆಲಸವನ್ನು ರಾಹುಲ್ ಆ್ಯಂಡ್ ಟೀಮ್ ಮಾಡಿತ್ತು. ಆದರೂ ಮಣಿಪುರದ ಜನತೆ ಪ್ರಧಾನಿಯವರ ಪರವಾಗಿದ್ದಾರೆ. ಯಾಕೆಂತಂದರೆ ಅಲ್ಲಿ ನಡೀತಾ ಇರುವಂಥ ನಿಜವಾದ ಹಕ್ಕಿಕತ್ತು ಏನು ಅಂತ ಅವ್ರಿಗೆ ಗೊತ್ತು. 60-65 ವರ್ಷದಿಂದ ರಕ್ತ ಕ್ರಾಂತಿಯಲ್ಲಿ ತೊಡಗಿದಂಥ ಸಂಘಟನೆಯನ್ನು ಅವರು ವಾಪಸ್ ತಂದಿದ್ದಾರೆ. ಕಾನೂನಿನ ಮೂಲಕ, ಸಂಧಾನದ ಮೂಲಕ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಈ ಬೆಲ್ಟಲ್ಲಿ BJP ತನ್ನ ಭದ್ರ ನೆಲೆಯನ್ನು ಉಳಿಸ್ಕೊಂಡಿತ್ತು. ಇನ್ನು ಕರ್ನಾಟಕದಿಂದ ತಮಿಳುನಾಡು ದಕ್ಷಿಣ ಭಾಗ, ಇದೇ DKC ಅವರ ಬ್ರದರ್ ಇವತ್ತು ಸುರೇಶ್ ಕುಮಾರ್ ಹೇಳಿದ್ರಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅನುದಾನ ಕೊಡ್ತಾ ಇಲ್ಲ, ಅದರಿಂದ ನಾವು ಪ್ರತ್ಯೇಕ ರಾಷ್ಟ್ರದ ಒಂದು ಕೂಗನ್ನು ಎಬ್ಬಿಸಬೇಕಾಗತ್ತೆ ಅಂತ. ಈ ಕಾಂಗ್ರೆಸ್ಸಿಗರು ಅವರ ಮಾತಿನಿಂದ, ಅವರ ನಾಲಿಗೆಯಿಂದ, ಅವರ ಅಡ್ನಾಡಿ ವರ್ತನೆಯಿಂದ ಅವರೇ ಕೆಲವು ಮಟ್ಟಿಗೆ ಎಲೆಕ್ಷನ್ನಿನಲ್ಲಿ ಅದು ಸ್ಪರ್ಧೆಗೆ ಹೋಗುವ ಮೊದಲೇ ಸೋಲ್ತಾರೆ ಇವರು. ಹಿಟ್ ವಿಕೆಟು. ಈಗ ಅದು ಮೇಲಿಂದ ಮೇಲೆ ನಡೀತಾ ಇದೆ. ರಾಮನ ಮೇಲೆ, ರಾಮನ ಮಂದಿರದ ಮೇಲೆ, ಸನಾತನ ಧರ್ಮದ ಮೇಲೆ ಇನ್ನು ಅದನ್ನು ವಾಕರಿಕೆ ಬರುವಷ್ಟು ಹೀಗಳಿತಾಯಿತು. ಅದರ ಪರಿಣಾಮವನ್ನು, ಪೆಟ್ಟನ್ನು ಭಾಳ ಚೆನ್ನಾಗಿ ತಿಂದರು. ಆದರೂ ಈ ಕಳ್ಳನ ಮಕ್ಕಳಿಗೆ ಬುದ್ಧಿ ಬರೋದಿಲ್ಲ. ಮತ್ತೆ ಮಾತಿನ ಮೇಲೆ ಮಾತು. ಅದರಲ್ಲೂ ಕಾಂಗ್ರೆಸ್ಸಿನ ಒಳಗಡೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಒಂದು ಮಾದರಿಯಾಗಿತ್ತು. 136 ಸೀಟಿನ ಈ ಗೆಲುವು ಬಿಟ್ಟಿ ಗ್ಯಾರಂಟಿ. ಅದಕ್ಕಾಗಿಯೇ ಆ ಗೆಲುವಿನ ಅಹಂಕಾರದಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಹಾರಾಡ್ತಾ ಇತ್ತು, ಓಲಾಡ್ತಾ ಇತ್ತು. ಆದರೆ ಅದು ಹಾರಾಡುವ ಬಲೂನಿಗೆ ಸೂಜಿ ಚುಚ್ಚಿದ ಹಾಗಾಗಿ ಅವರ ಒಳಜಗಳ, DCMಗಾಗಿ ಒಳಜಗಳ, ಇದು ಏನು ನಿಗಮ ಮಂಡಳಿಗಾಗಿ ಒಳಜಗಳ, ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟೋದು, ಈ ಥರದ ಎಲ್ಲ. ಈಗ ಕೊನೆಗೂ ಏನಾಯಿತು ಅಂತಂದರೆ ಸರ್ವನಾಮ ಮಷಿನುಂಗಿತ್ತು ಅನ್ನುವ ಹಾಗೆ ಭ್ರಷ್ಟಾಚಾರದಲ್ಲೂ BJPಯನ್ನು ಕಾಂಗ್ರೆಸ್ಸು ಮೀರಿಸ್ತಾ ಇದೆ ಅನ್ನೋದನ್ನು ಅವರದೇ ಪಕ್ಷದ ಶಾಸಕ B. ಶಿವರಾಮ್ ಅವರು ಹೇಳುವ ಮೂಲಕ ಅಲ್ಲಿಗೆ ಒಂದು ಇತಿಶ್ರೀ ಆಯಿತು. ಹೀಗಾಗಿ ಕರ್ನಾಟಕದಿಂದ ತಮಿಳುನಾಡು, ಕರ್ನಾಟಕದ BJPಯ ಒಂದು ಹೆಬ್ಬಾಗಿಲು, ಆ ಹೆಬ್ಬಾಗಿಲನ್ನು ಕಳ್ಕೊಂಡ ಮೇಲೂ ಕೂಡ ಈ ದಕ್ಷಿಣದ ಭಾಗವನ್ನು BJP ಬಿಟ್ಟುಕೊಟ್ಟಿಲ್ಲ. ತೆಲಂಗಾಣದಲ್ಲಿ ಕಳೆದ ಚುನಾವಣೆಯಲ್ಲಿ 4 MP ಸೀಟನ್ನು ಗೆದ್ದುಕೊಡ್ತು. ಈ ಸಾರಿ ತೆಲಂಗಾಣ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಆಹಾರವಾಗಿ ಹೋಗಿರಬಹುದು. ಆದರೆ ಅಲ್ಲಿಯ ಒಟ್ಟು ವೋಟ್ ಶೇರಿಂಗು ಮತ್ತು ಅದರ ಇಡೀದಾದಂಥ ಮತ ಶೇರಿಂಗನ್ನು ನೀವು ಗಮನಿಸಿದರೆ BJP ಚಾರಿತ್ರಿಕವಾದಂಥ ಮುನ್ನಡೆಯನ್ನು ಸಾಧಿಸಿದೆ. ಹಾಗಾಗಿ ಪ್ರಾಯಶಃ ಈಗ ಈ ತೆಲಂಗಾಣದಲ್ಲಿರುವಂಥ MP ಸೀಟನ್ನು ಕೂಡ ಅದು ಬಾಚಿಕೊಳ್ಳುವುದು ಬಹುತೇಕವಾಗಿ ಖಚಿತವಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಸನಾತನ ಧರ್ಮದ ಬಗ್ಗೆ ಅವಹೇಳನ, BJPಯ ಬಗ್ಗೆ ಅವಹೇಳನ, ಪ್ರಧಾನಿಯವರ ಬಗ್ಗೆ ಅವಹೇಳನ ಎಲ್ಲವೂ ನಡೀತಾ ಇತ್ತು. ಆದರೆ ಅಣ್ಣಮಲೈ ಅನ್ನುವಂಥ ಈ ಹುಲಿ ಅದು ಯಾವ ರೀತಿಯಲ್ಲಿ ಒಂದು ಸಂಘಟನೆ ಮಾಡಿತ್ತು ಅಂತಂದರೆ, ಮೊನ್ನೆ ತಮಿಳುನಾಡಿನ ಏರ್ಪೋರ್ಟಿನ ಉದ್ಘಾಟನೆ ಸಂದರ್ಭದಲ್ಲಿ ಬಹಿರಂಗ ಸಭೆಯನ್ನು ಮಾಡಿದ್ದನ್ನು ನೋಡಿ ಇಡೀ ದೇಶದ ಪ್ರತಿಪಕ್ಷಗಳು ನಿದ್ದೆಗೆಟ್ಟೋಗಿದೆ. ಅಲ್ಲಿ ಊರು ಕೇರಿಯನ್ನು ಸಂಘಟಿಸ್ತಾ ಇದ್ದಾರೆ. ಈಗಲೇ ನಾಳೆಯ ಮುಖ್ಯಮಂತ್ರಿ ಅಂತ ಅಲ್ಲಿ ಘೋಷಣೆ ಆಗ್ತಾ ಇದೆ. ಆ ರೀತಿಯಲ್ಲಿ
ಒಂದು ರಣಚಂಡಿ ಅನ್ನುವ ಒಂದು ಉದ್ಗಾರಕ್ಕೆ ತಕ್ಕಾಗುವ ಹಾಗೆ ಸುನಾಮಿಯ ಹಾಗೆ ಸಂಚಾರವನ್ನು ಮಾಡಿ ಇಡೀ ತಮಿಳುನಾಡಲ್ಲಿ ಬಿ ಜೆ ಪಿಯ ಒಂದು ಬಹಳ ದೊಡ್ಡ ಅಲೆಯನ್ನು ಅಣ್ಣಾಮಲೈ ಎಬ್ಬಿಸಿದ್ದಾರೆ. ಆದ್ದರಿಂದ ಬಿ ಜೆ ಪಿ ತಮಿಳುನಾಡಿನಲ್ಲಿ ಪ್ರಥಮ ಬಾರಿಗೆ ಈ 75 ವರ್ಷದಲ್ಲಿ ತನ್ನ ಅದ್ಭುತವಾದಂಥ ಸಾಧನೆಯನ್ನು ಮಾಡುತ್ತೆ ಅನ್ನೋದನ್ನು ಈಗ ಜನ ಆಡ್ಕೊಳ್ತಾ ಇದ್ದಾರೆ ಮತ್ತು ಪ್ರಶಾಂತ್ ಕಿಶೋರ್ ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಇನ್ನು ಕೇರಳದಲ್ಲಿ ಮಹಾನ್ ಒಂದು ಮಹಿಳಾ ಸಮಾವೇಶವನ್ನು ಮೊನ್ನೆ ಮಾಡುವ ಮೂಲಕ ಪ್ರಧಾನಿಯವರು ಅಡಿ ಇಟ್ಟಿದ್ದಾರೆ, ದಾಂಗುಡಿ ಇಟ್ಟಿದ್ದಾರೆ, 2 ಸಾರಿ ಹೋಗಿ ಬಂದರು. ಹಾಗಾಗಿ ಕೇರಳದಲ್ಲಿ ಕೂಡ ಒಂದು ಮಹತ್ವದ ಬೆಳವಣಿಗೆ ಆದರೆ ಆಶ್ಚರ್ಯ ಏನೂ ಇಲ್ಲ. ಹಾಗಾಗಿ ಈ ದಕ್ಷಿಣದ ಭಾಗ ಬಿ ಜೆ ಪಿಯ ಕೈಯಲ್ಲಿ ಭದ್ರವಾಗಿದೆ. ಇನ್ನು ಮೇಲ್ಭಾಗ ಎಡಕ್ಕೆ ಹೋದರೆ ರಾಜಸ್ಥಾನದಿಂದ ಮಹಾರಾಷ್ಟ್ರ ಆಲ್ರೆಡಿ ಮಹಾರಾಷ್ಟ್ರವನ್ನು ಈಗಾಗಲೇ ಏಕನಾಥ್ ಶಿಂದೆ ಅವರ ಮೂಲಕ ಫಡ್ನವೀಸನ್ನು ಜೊತೆಗಿಟ್ಕೊಂಡು ಅಲ್ಲಿ ಸರ್ಕಾರ ರಚನೆಯಾಯಿತು. ಮತ್ತು ಮೂಲ ಶಿವಸೇನೆ ಯಾರ್ದಪ್ಪ ಅನ್ನುವಂಥ ನ್ಯಾಯಾಂಗದ ಹೋರಾಟದಲ್ಲಿ ಕೂಡ ಕೊನೆಗೂ ಏಕನಾಥ್ ಶಿಂದೆ ಅವರ ಬಣವೇ ಮೂಲ ಶಿವಸೇನೆ ಅನ್ನುವ ಮೂಲಕ ಬಾಲ್ ಠಾಕ್ರೆ ಅವರ ಮಗನಿಗೆ ತಪರಾಕಿ ಹಾಕುವ ಕೆಲಸವನ್ನು ಅಲ್ಲಿ ಮಾಡಿದೆ. ರಾಜಸ್ಥಾನ ಕೈತಪ್ಪಿತ್ತು, ಮತ್ತೆ ಅದನ್ನು ಪಡ್ಕೊಳ್ಳಲಾಗಿದೆ. ಇನ್ನು ಗುಜರಾತು ಬಿ ಜೆ ಪಿಯ ಭದ್ರಕೋಟೆ, ಅದು ಅಲ್ಲಿ 26 ಕ್ಷೇತ್ರಕ್ಕೆ 26 ಕ್ಷೇತ್ರವನ್ನು ಗೆಲ್ತದೆ ಅದು. ಹಾಗಾಗಿ ಅದರ ಸಮಸ್ಯೆಯೇ ಇಲ್ಲ. ಆ ಬೆಲ್ಟು ಅಲ್ಲಿಗೆ ಯಾವ ಸಮಸ್ಯೆಯನ್ನು ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಜಮ್ಮುವಿನಿಂದ ಜಾರ್ಖಂಡು 370 ತೆಗೆದ ಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಆಗಿದೆ ಅಂತ ನೋಡ್ತಾ ಇದ್ದೀರಿ. ಪ್ರತಿಯೊಬ್ಬರ ಕೈಯಲ್ಲಿ ಧ್ವಜ, ಪ್ರತಿಯೊಬ್ಬರ ಬಾಯಲ್ಲೂ ದೇಶಭಕ್ತಿ. ಸ್ವತಃ ಫಾರೂಕ್ ಅಬ್ದುಲ್ ಅವರು ರಾಮ ನಮ್ಮ ಪೂರ್ವಿಕ, ರಾಮ ಕೇವಲ ಹಿಂದೂಗಳ ದೇವರಲ್ಲ, ಅದರಲ್ಲೂ ಕಣ್ಣೀರಾಗ್ತಾ ಹೇಳಿದರು, ಇಲ್ಲಿಯವರೆಗೆ ನಾವು ದೇಶದ ವಿರೋಧಿಯಾಗಿ ಮಾತಾಡಿದೆವು, ದೇಶದ ವಿರೋಧಿಯಾಗಿ ವರ್ತಿಸಿದೆವು, ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡಿದೆವು, ಆ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ, ಇನ್ನು ಕೆಲವು ಕಾಲ ನಾವು ಬದುಕಿದ್ರೂ ಕೂಡ ಅಖಂಡ ಭಾರತದ ಪರವಾಗಿ ನಾವು ಬದುಕಿ ಸಾಯೋಣ ಅನ್ನುವ ರೀತಿಯಲ್ಲಿ ನನ್ನ ಪಕ್ಷ ರಾಜಕಾರಣ ಸಂಪೂರ್ಣ ದಿವಾಳಿಯದ್ದು ಛಿದ್ರವಾಗಿ ಹೋದರೂ ಚಿಂತೆ ಇಲ್ಲ, ಭಾರತಕ್ಕಾಗಿ ನಾನು ಬದುಕ್ತೇನೆ ಅಂತ ಅವರು ಘೋಷಿಸಿದರು. ಹಾಗಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ 6 ಕ್ಷೇತ್ರ ಇದೆ. ಕಳೆದ ಚುನಾವಣೆಯಲ್ಲಿ 3 ಕ್ಷೇತ್ರವನ್ನು ಪಡ್ಕೊಂಡಿತ್ತು ಬಿ ಜೆ ಪಿ. ಈ ಸಾರಿ 6ಕ್ಕೆ 6 ತಪ್ಪಿದರೆ 5 ಕ್ಷೇತ್ರವನ್ನಂತೂ ಪಡ್ಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಒಂದು ದೋಷ ಕಾಣ್ತಾ ಇಲ್ಲ. ಜಾರ್ಖಂಡಲ್ಲಿ ಗೊತ್ತಾಗಿದೆ ನಿಮಗೆ, ಹೇಮಂತ್ ಸೊರೇನ್ ಹಗರಣಗಳಲ್ಲಿ ಸಿಕ್ಕಾಕೊಂಡು ಅವರನ್ನು ಬಂಧಿಸಲಾಗಿದೆ. ಅಲ್ಲಿ ರಾಜಕೀಯದ ಒಂದು ಹೈಡ್ರಾಮಾ ನಡೀತಾ ಇದೆ. ಇನ್ನು ಮಧ್ಯ ಭಾರತ, ಬಿಹಾರ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ 100% ಬಿ ಜೆ ಪಿಯ ಒಂದು ಭದ್ರಕೋಟೆಯಾಗಿದೆ. ಅದು ನಿಮಗೆ ಯೋಗಿನಾಥ್ ಅವರ ಕೈಯಲ್ಲಿ ಬಹಳ ಸುಭಿಕ್ಷವಾಗಿದೆ. ಇನ್ನು ಬಿಹಾರ ನಿತೀಶ್ ಕುಮಾರ್ ಬಂದ ಮೇಲೆ ಮತ್ತು ಬಿಹಾರದಲ್ಲಿ ಏನಾಗ್ತದೆ ಅನ್ನೋದು ನೀವು ನಿರೀಕ್ಷೆ ಮಾಡ್ತೀರಿ. ಮಧ್ಯಪ್ರದೇಶ ನಿಮಗೆ ಗೊತ್ತೇ ಇದೆ. ಹೀಗೆ 4 ಕಡೆಯಿಂದ ಈ ದೇಶವನ್ನು ಸಂಪೂರ್ಣವಾಗಿ ಒಂದು ದಿಗ್ಬಂಧನಕ್ಕೆ, ಭದ್ರಕೋಟೆಗೆ, ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡಂಥ ಈ ಒಂದು ಅಚ್ಚರಿ ಅದ್ಭುತ ಏನಿದೆ, ಇದು ಇವತ್ತು ಪ್ರಶಾಂತ್ ಕಿಶೋರ್ ಅವರ ಈ ಉದ್ಗಾರಕ್ಕೆ ಕಾರಣವಾಗಿದೆ. ಪ್ರಶಾಂತ್ ಕಿಶೋರ್ ಅವರು ನುಡಿದರು ಅಂತಂದರೆ ಅದು ಫಲಿತಾಂಶ ಅಂತಲೇ ಭಾವಿಸುವಷ್ಟರ ಮಟ್ಟಿಗೆ ಅವರ ಟ್ರ್ಯಾಕ್ ರೆಕಾರ್ಡ್ ಇದೆ. ಅವರು ಎಲ್ಲೆಲ್ಲೆಲ್ಲ ಅವರು ರಾಜಕೀಯ ರಣತಂತ್ರವನ್ನು ರೂಪಿಸಿದರೋ ಆ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಇವತ್ತು ಅವರು ಮಾತಾಡ್ತಾ ಇರುವ ರೀತಿಯನ್ನು ನೋಡಿದರೆ, ಇವತ್ತಿನ ಒಂದು ಸಂದರ್ಭವನ್ನು ಗಮನಿಸಿದರೆ ಸಂಪೂರ್ಣವಾಗಿ 25ರಿಂದ 30 ವರ್ಷಗಳ ಕಾಲ ಇನ್ನು ಮುಂದಿನ ದಿನಗಳನ್ನು ಬಿ ಜೆ ಪಿ ಆಳುತ್ತೆ ಅನ್ನುವಂಥ ಪ್ರಶಾಂತ್ ಕಿಶೋರ್ ಅವರ ಒಂದು ಮಾತೇನಿದೆ, ಅದು ಪ್ರತಿಪಕ್ಷದವರನ್ನು ದಿಗ್ಮೂಢರನ್ನಾಗಿಸಿದೆ, ದಿಕ್ಕು ತಪ್ಪಿಸಿದೆ, ಹೈರಾಣಾಗಿಸಿದೆ, ಯುದ್ಧಕ್ಕೆ ಮೊದಲೇ ಸೋಲನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿದೆ. ಅದಕ್ಕೆ ಖರ್ಗೆಯವರು ಇತ್ಯಾದಿಯವರ ಮಾತು ಸಾಕ್ಷಿಯಾಗಿ ನಿಂತಿದೆ. ಅದರ ಜೊತೆಗೆ ರಾಮನ ಕೃಪೆ ಇದೆ, ಕೃಷ್ಣನ ಕೃಪೆಯೂ ಇದೆ, ಶಿವನ ಕೃಪೆಯೂ ದಕ್ಕುತ್ತಾ ಇದೆ. ಯಾಕೆಂತಂದರೆ ಜ್ಞಾನವ್ಯಾಪಿಯಲ್ಲಿ ಈಗಾಗಲೇ ಅಲ್ಲಿ ಶೃಂಗಾರ ಗೌರಿಯ ಪೂಜೆ ಆರಂಭ ಆಗಿದೆ. ಎಲ್ಲವೂ ಒಂದು ರೀತಿಯಲ್ಲಿ ಅಚ್ಚರಿದಾಯಕವಾಗಿ ಈ ದೇಶದ ಈ ನೆಲದ ಕಾಯಕ ಭೂಮಿಯ, ಕರ್ಮ ಭೂಮಿಯ,
ಕೃಪೆಯೋ ಅನ್ನುವ ರೀತಿಯಲ್ಲಿ ಒಂದಕ್ಕೊಂದು ಕೂಡಿ ಬರ್ತಾ ಇದೆ. ಬಿ ಜೆ ಪಿಯ ಒಟ್ಟು ಪ್ರಭಾವದ ಸುನಾಮಿ ಎಲ್ಲರನ್ನೂ ಆಪೋಷಣ ತೆಗೆದುಕೊಳ್ಳುವಂಥ ದಿನಗಳಿಗೆ ಹೆಚ್ಚು ದೂರ ಇಲ್ಲ ಅನ್ನುವಂಥ ಮಾತು ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಚಾಣಾಕ್ಷತನದ ಆ ಒಂದು ಹೇಳಿಕೆಯಿಂದ ಇಡೀ ದೇಶಕ್ಕೆ ಒಂದು ದೊಡ್ಡದಾದಂಥ ವರ ದಕ್ಕಿದ ಹಾಗೆ ಆಗಿದೆ. ಹಾಗಾಗಿ ಬಿ ಜೆ ಪಿ ಅಂತಲ್ಲ, ಮೋದಿಯವರ ಇಡೀ ನೇತೃತ್ವದಲ್ಲಿ ಮುಂದಿನ ದಿನಗಳು ಭಾರತ ಬಹಳ ಸುಭಿಕ್ಷವಾಗಿ ಅಭಿವೃದ್ಧಿಯ ಒಂದು ದೃಷ್ಟಿಯಲ್ಲಿ ಜಾಗತಿಕ ಮಟ್ಟದಲ್ಲೇ ಬಹುಶಃ ಹಿರಿಯಣ್ಣನಾಗುವಂಥ ಒಂದು ದಿನಗಳನ್ನು ನಾವು ನಿರೀಕ್ಷೆ ಮಾಡಬಹುದೇನೋ. ಅದೇ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ನಿನ್ನೆ ಅವರು ಮಂಡಿಸಿದ ಏನು ಬಜೆಟ್ ಇತ್ತಲ್ಲ, ಲೇಖಾನುದಾನದ ಬಜೆಟು, ಅಲ್ಲಿ ಯಾವುದೇ ರೀತಿಯ ಇಲ್ಲಿವರೆಗಿನ 75 ವರ್ಷದ ಒಂದು ಪರಂಪರೆಯನ್ನು ಬ್ರೇಕ್ ಮಾಡಿದರು. ಅವರು ಯಾವುದೇ ಘೋಷಣೆಯನ್ನು ಮಾಡಿಲ್ಲ, ಚುನಾವಣೆಗೆ ಆಗುವಂಥ ಯಾವ ಅಗ್ಗದ ಘೋಷಣೆಯನ್ನು ಮಾಡಿಲ್ಲ. ನಾವು ಮತ್ತೆ ಆರಿಸಿ ಬರ್ತೇವೆ, ಆಡಿದ್ದನ್ನು ಮಾಡಿ ತೋರಿಸ್ತೇವೆ. ಆ ಕಾನ್ಫಿಡೆನ್ಸಿಗೆ ಕಾರಣ ಏನು ಅಂತಂದರೆ, ಇಡೀ ದೇಶ ಬಿ ಜೆ ಪಿಯ, ಅದರಲ್ಲೂ ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗುವ ದಿನಗಳನ್ನು ನೋಡ್ತಾ ಇದೆ. ಬೌದ್ಧಿಕವಾಗಿ ಕ್ಷೇತ್ರ ಆ ದಿಕ್ಕಿನಲ್ಲಿ ಹಸನಾಗಿದೆ. ಅದಕ್ಕೆ ಪ್ರಶಾಂತ್ ಕಿಶೋರ್ ಅವರ ಮಾತು ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಮತ್ತು ನಾಳಿನ ಭವಿಷ್ಯವಾಗಿ ಒಂದು ಆಡಲ್ಪಟ್ಟಂಥ ಮಾತು ಅಂತ ನಾನು ಭಾವಿಸ್ತೇನೆ. ಈ ಮಾತಿಗೆ ಇಡೀ ಪ್ರತಿಪಕ್ಷ ತರಗೆಲೆ ಥರ ಉದುರು ಹೋಗಿದೆ. ಅವರ ಆತ್ಮವಿಶ್ವಾಸ ಕುಂದಿ ಹೋಗಿದೆ. ಅವರು ಮಾಡಿದ ತಪ್ಪು, ಪಾಪ, ಅಪರಾಧ ಇವೆಲ್ಲಕ್ಕೂ ತಕ್ಕ ಶಿಕ್ಷೆಯಾಗಿ 24ರ ಚುನಾವಣೆ ಅವರಿಗೆ ದಕ್ಕುತ್ತದೆ ಮತ್ತು ಅದು ಅವರಿಗೆ ಒಂದು ನಿರಂತರವಾಗಿ ಶಾಪವಾಗಿಯೂ ಕಾಡ್ತದೇನೋ ಅನ್ನುವುದರು ಇವತ್ತಿನ ಈ ಹೊತ್ತಿನ ಭವಿಷ್ಯವೂ ಹೌದು, ಮಾತು ಹೌದು, ತರ್ಕವೂ ಹೌದು. ನಮಸ್ತೆ.